ಬೆಂಗಳೂರಿನ ಹೋಟೆಲ್ ಒಂದರಲ್ಲಿ ಅವಧಿ ಮುಗಿದ ಪದಾರ್ಥಗಳನ್ನು ಬಳಸಿದ್ದಕ್ಕೆ ರಾಜಾಜಿನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವೊಂದು ದಾಖಲಾಗಿದೆ. ನಗರದ ರಾಜ್ಕುಮಾರ್ ರಸ್ತೆಯಲ್ಲಿರುವ ಸಾಗರ್ ಹೋಟೆಲ್ನಲ್ಲಿ ಅವಧಿ ಮುಗಿದ ಪದಾರ್ಥಗಳನ್ನು ಬಳಸಲಾಗ್ತಾ ಇತ್ತು. ನಿನ್ನೆ ರಾತ್ರಿ ಸಂದೀಪ್ ಅನ್ನೋರು ಈ ಹೋಟೆಲ್ಗೆ ಬಂದಿದ್ರು. ಈ ವೇಳೆ ಬೆಣ್ಣೆಯ ಪ್ಯಾಕೆಟ್ ಒಂದನ್ನ ನೋಡಿದಂತಹ ಸಂದೀಪ್ ಸಂಶಯಗೊಂಡು ಅದನ್ನ ನೋಡಿದಾಗ ಅವಧಿ ಮುಗಿದಿರೋದು ತಿಳಿದು ಬಂದಿದೆ. ಸಂದೀಪ್ ಹಾಗೂ ಅಲ್ಲಿದ್ದ ಇತರೆ ಗ್ರಾಹಕರು ಕೂಡಲೇ ಅಲ್ಲಿದ್ದ ಇನ್ನೂ ಹಲವು ಪದಾರ್ಥಗಳನ್ನು ಪರಿಶೀಲಿಸಿದಾಗ ಅವುಗಳದ್ದು ಕೂಡ ಅವಧಿ ಮುಗಿದಿರೋದು ತಿಳಿದು ಬಂದಿದೆ. ಈ ಬಗ್ಗೆ ಹೋಟೆಲ್ ಮಾಲೀಕರನ್ನ ಪ್ರಶ್ನೆ ಮಾಡಿದ್ರೆ ಸರಿಯಾದ ಉತ್ತರ ನೀಡುವಲ್ಲಿ ವಿಫಲರಾಗಿದ್ದಲ್ಲದೆ ಅಲ್ಲಿಂದ ಪರಾರಿಯಾಗಿದ್ದಾರೆ. ಇದರಿಂದ ಆಕ್ರೋಶಗೊಂಡ ಗ್ರಾಹಕರು ಹೋಟೆಲ್ ವಿರುದ್ಧ ರಾಜಾಜಿನಗರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಇದೇ ವೇಳೆ ಸಾಗರ್ ಹೋಟೆಲ್ ವಿರುದ್ಧ ಸ್ಥಳೀಯರು ಆಕ್ಷೇಪ ವ್ಯಕ್ತಪಡಿಸಿದ್ದು, ಹೋಟೆಲ್ಗೆ ಬರುವ ಗ್ರಾಹಕರಿಂದ ಅಕ್ಕಪಕ್ಕದ ಮನೆಗಳಿಗೆ ತುಂಬಾನೇ ತೊಂದರೆಯಾಗ್ತಿದೆ ಅಂತ ಆರೋಪಿಸಿದ್ದಾರೆ. ಸರ್, ಇದು ಎಕ್ಸ್ಪೈರ್ ಇರೋ ಬಟರ್ ಯೂಸ್ ಮಾಡ್ತಾರೆ ಪಾವಾಜಿಯಲ್ಲಿ. ಇವರೆಲ್ಲ ಜನ ಹೆಲ್ತ್ ಜೊತೆ ಇವರು ಆಟ ಆಡ್ತಿದ್ದಾರೆ. ನಾವು ಮತ್ತೆ ಇವ್ರ ಜೊತೆಲಿ ಇಬ್ರು ನೋಡಿದ್ದು ಸ್ಟಾರ್ಟಿಂಗ್ ಅಲ್ಲಿ. ಅವರು ಈ ಪಾವಾಜಿ ಬಟರ್ ಇರೋದು ಪ್ಯಾಕೆಟ್ ಕೊಡ್ತಾ ಇರ್ಲಿಲ್ಲ. ನಾವು ಫೋರ್ಸ್ ಮಾಡಿ ಕಚರಾ ಡಬ್ಬದ ತೆಗ್ದು ನೋಡಿರೋದು. ಈ ತರ ಅವ್ರ ಜನ ಹೆಲ್ತ್ ಜೊತೆ ಆಟ ಆಡ್ತಿದ್ದಾರೆ. ಯಾರೋ ಪ್ರೆಗ್ನೆಂಟ್ ವುಮೆನ್ ಮತ್ತೆ ಯಾರೋ ಮಕ್ಕಳೆಲ್ಲ ತಿಂದ್ರೆ ಏನಾಗತ್ತೆ? ಫುಡ್ ಪಾಯ್ಸನಿಂಗ್ ಆಗಲ್ವಾ? ನೀವೇ ಹೇಳಿ. ಇಂಥ ಡೇಟ್ ನೋಡಿ, ಇದು ಮತ್ತೆ ಕಂಪನಿ ನೋಡಿ, ಎಲ್ಲಾದ್ರೂ ನೋಡಿದಾರ ಸ್ಪ್ರೆಡ್ ಅಂತ ನೋಡಿ ಸರ್. ನೀವು ಹೆಂಗ್ ಮಾಡ್ತಾರೆ? ಮತ್ತೆ ಇದಂತಾನೆ ಇಲ್ಲ, ಐಸ್ ಕ್ರೀಮ್ಸ್ ಕೂಡ ಬೇರೆಯವ್ರ ಜನ ಹೇಳ್ತಾರೆ ಎಕ್ಸ್ಪೈರಿ ಐಸ್ ಕ್ರೀಮ್ಸ್ ಯೂಸ್ ಮಾಡ್ತಾರೆ. ಇಲ್ಲಿ ಸಾಗರ್ ಅವ್ರದ್ದು ತುಂಬಾ ಕಾಟ ಇದೆ. ಒಂದು ಪಾರ್ಕಿಂಗ್, ಸಿಕ್ಕಾಪಟ್ಟೆ ಪಾರ್ಕಿಂಗ್ ಪ್ರಾಬ್ಲಮ್ ಇದೆ. ಎರಡನೇದು ಹೈಜಿನಿಕ್. ಇದು ಜನ ಬರ್ತಾರೆ, ತಿನ್ಕೊಂಡ್ ಬರ್ತಾರೆ, ಅಲ್ಲೆಲ್ಲ ಮನೆ ಮುಂದೆ ಬಿಸಾಕ್ತಾರೆ. ಎರಡನೇದು ಯೂರಿನೇಟ್ ಮಾಡ್ತಾರೆ ಮನೆ ಮುಂದೆ, ಕ್ಲಿನಿಕ್ ಮುಂದೆ ಎಲ್ಲ. ಅದನ್ನೆಲ್ಲ ಯಾರು ಏನು ಕೇಳಕ್ಕಾಗಲ್ಲ. ಅವ್ನು ಹೇಳಿದ್ರೆ ಪಬ್ಲಿಕ್ ಹೇಳಿದ್ರೆ ಪಬ್ಲಿಕ್ ನಮಗೆ ಬೈದ್ಬಿಟ್ಟು ಹೋಗ್ತಾರೆ. ನಾವು ಪಬ್ಲಿಕ್ ಹತ್ರ ಬೈಸ್ಕೋಬೇಕು, ಅವ್ರು ಗಲೀಜ್ ಮಾಡೋದನ್ನ ನಾವು ಕ್ಲೀನ್ ಮಾಡಬೇಕು. ಅವ್ನು ಗಿರೀಶ್ ಸಾಗರ್ ಓನರ್ಗೆ ಹೇಳಿದ್ರೆ ಅವನು ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಪೊಲೀಸ್ ಅವ್ರನ್ನ ಆಕ್ಷನ್ ತಗೊಳ್ಳಲ್ಲ. ಕಾರ್ಪೊರೇಷನ್ ಅವ್ರಿಗೆ ಹೇಳಿದ್ರೆ ಹೆಲ್ತ್ ಡಿಪಾರ್ಟ್ಮೆಂಟ್ ಹೇಳಿ. ಫುಟ್ಪಾತ್ ಎನ್ಕ್ರೋಚ್ಮೆಂಟ್ ಹೆಲ್ತ್ ಡಿಪಾರ್ಟ್ಮೆಂಟ್ ಕನ್ಸರ್ನ್ ಅಂತೆ.